ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸ ರೀತಿಯ ಪಾಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಮೊನ್ನೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಲಂಚ್ ಮೀಟಿಂಗ್ ಅರೇಂಜ್ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ಮಧ್ಯಾಹ್ನದ ಊಟಕ್ಕೆ ಹೋಗ್ತಾರೆ ಹೇಳಿ ಡಿಕೆ ಶಿವಕುಮಾರ್ ಅವರು ಮನೆಗೆ ಹೋಗ್ತಾರೆ. ನಾನ್ ವೆಜ್ ಸಿದ್ಧ ಆಗ್ತಾ ಇದೆಯಂತೆ. ಮೊನ್ನೆ ಸಿಎಂ ಮನೆ ಆಯಿತು, ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಲಂಚ್ ಮೀಟಿಂಗ್ ಆಗುತ್ತೆ. ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದೆ. ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟ್ ಅಂತೆ, ಲಂಚ್ ಅಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೆ. ಇಲ್ಲೂ ಕೂಡ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಮೊನ್ನೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿತ್ತು. ಬ್ರೇಕ್ಫಾಸ್ಟ್ ಬಳಿಕ ಕೊಂಚ ತಣ್ಣಗಾಗಿತ್ತು. ಕುರ್ಚಿ ಫೈಟ್ ಕಂಪ್ಲೀಟ್ ಆಗಿ ಅದನ್ನ ಕೂಲ್ ಮಾಡಿಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಇಬ್ಬರು ನಾಯಕರು. ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯನವರು ಕೂಡ ಬರಲಿದ್ದಾರೆ. ಇವತ್ತು ಬೆಳಗ್ಗೆ 9:30 ಸರಿಯಾಗಿ ಸದಾಶಿವನಗರ ಮನೆಯಲ್ಲಿ ಉಪಹಾರ ಕೂಟ ಆಯೋಜನೆ ಆಗಿದೆ. ಸೊ ಬೆಳಗ್ಗೆನೆ ಬಂದ್ಬಿಡ್ತಾರಂತೆ ನೋಡಿ. ಮಧ್ಯಾಹ್ನ ಅಂತಿದ್ರು, ಮಧ್ಯಾಹ್ನ ಅಲ್ಲ, ಬೆಳಗ್ಗೆನೆ ಅರೇಂಜ್ ಮಾಡಿದ್ದಾರಂತೆ. ಹಾಗಾದ್ರೆ ಇದು ಉಪಹಾರದ ವ್ಯವಸ್ಥೆ, ಲಂಚ್ ಅಲ್ಲ. ಇಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗೇ ಆಗುತ್ತೆ. ಒನ್ಸ್ ಅಗೇನ್ ಇಬ್ಬರು ನಾಯಕರು ಮುಖಾಮುಖಿ ಆಗ್ತಾರೆ. ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸರಿಯಾಗಿ 9:00 ಸಿದ್ದರಾಮಯ್ಯನವರು ಬರ್ತಾರೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇಲ್ಲೂ ಕೂಡ ಮೀಟಿಂಗ್ ಆಗುತ್ತೆ. ಬಟ್ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಇರುವ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗೇ ಆಗುತ್ತೆ. ಅದ್ರ ಜೊತೆಗೆ ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ. ಹಾಗಾಗಿ ಸರ್ವ ಪಕ್ಷಗಳ ಸಭೆ ಇರೋ ಕಾರಣದಿಂದ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದಾದ ಬಳಿಕ ಡಿಸೆಂಬರ್ 8ರಿಂದ ನಮ್ಮಲ್ಲೂ ಕೂಡ ಅಧಿವೇಶನ ಪ್ರಾರಂಭ ಆಗುತ್ತೆ. ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಫೇಸ್ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಕೂಡ ಇಬ್ಬರು ನಾಯಕರು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜಸ್ಟ್ ಬ್ರೇಕ್ಫಾಸ್ಟ್ಗೆ ಮಾತ್ರ ಸೀಮಿತ ಆಗಲ್ಲ ಇಬ್ಬರು ನಾಯಕರ ಈ ಭೇಟಿ, ಇಬ್ಬರು ನಾಯಕರ ಈ ಮುಖಾಮುಖಿ. ಅದರ ಜೊತೆಗೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಪ್ರಮುಖವಾಗಿ ತಮ್ಮ ಪಕ್ಷದಲ್ಲಿರುವಂತಹ ಗೊಂದಲಗಳ ಬಗ್ಗೆನೇ ಇಬ್ಬರು ನಾಯಕರು ಚರ್ಚೆ ಮಾಡೋ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಮಾಧ್ಯಮಗಳಿಗೋಸ್ಕರ ಪದೇ ಪದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ, ನಿಮ್ಗೋಸ್ಕರ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಅಂತ. ಹಂಗಲ್ಲ, ಕಾಂಗ್ರೆಸ್ ಪಾಳೆಯದಲ್ಲಿ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನಾಯಕರಲ್ಲೇ ಗೊಂದಲಗಳಿದೆ, ಕಾರ್ಯಕರ್ತರು ಗೊಂದಲಕ್ಕೀಡಾಕಿದ್ದಾರೆ, ಏನಾಗ್ತಾ ಇದೆ ಪಕ್ಷದಲ್ಲಿ ಅಂತ. ಸೊ ಮೋಸ್ಟ್ಲಿ ಅದನ್ನೆಲ್ಲ ಸರಿ ಮಾಡೋ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಹೊಸ ರೀತಿಯ ಪಾಲಿಟಿಕ್ಸ್ಗೆ ನಾಂದಿ ಹಾಡ್ತಿದ್ದಾರೆ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್, ಅವ್ರ ಮನೆಗೆ ಇವ್ರು ಹೋಗೋದಂತೆ, ಇವ್ರ ಮನೆಗೆ ಅವ್ರು ಬರೋದಂತೆ. ಇಬ್ಬರು ನಾಯಕರು ಕೂತ್ಕೊಂಡು ತಿಂಡಿ ತಿಂತ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮತ್ತದೇ ಮಾತುಕತೆ ಆಗುವ ಸಾಧ್ಯತೆ. 9:00 ಸರಿಯಾಗಿ ಮತ್ತೆ ಸಿದ್ದರಾಮಯ್ಯನವರು ಬಂದಂತ ಹೊತ್ತಲ್ಲಿ ಗೊಂದಲಗಳ ಬಗ್ಗೆ ಚರ್ಚೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡ್ತಾರ ಇಬ್ಬರು ನಾಯಕರು. ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷಗಳನ್ನ ಎದುರಿಸೋದಕ್ಕೆ ರೆಡಿ ಆಗ್ತಿದ್ದೇವೆ ಅನ್ನುವಂತಹ ಸಂದೇಶವನ್ನ ಕೊಡ್ತಿದ್ದಾರಾ? ವಿರೋಧ ಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಪ್ರಯೋಗ ಮಾಡೋದಕ್ಕೆ ತಂತ್ರ ರೂಪುಗೊಳ್ತಾ ಇದೆ ಇಬ್ಬರು ನಾಯಕರಿಂದ ಅನ್ನೋದು ಬಹಳ ಸ್ಪಷ್ಟ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಒಗ್ಗಟ್ಟಿನ ಹೋರಾಟಕ್ಕೆ ಇಬ್ಬರು ನಾಯಕರು ಸಿದ್ಧರಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ಮೇಲ್ನೋಟಕ್ಕೆ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕಿದ್ದೇವೆ ಅನ್ನುವಂಥ ಸಂದೇಶ ಕೊಟ್ಟರೂ ಕೂಡ ಒಳೊಳಗೆ ಇಬ್ಬರೂ ನಾಯಕರಲ್ಲಿ ಕುರ್ಚಿ ಬಗ್ಗೆ ಒಂದಷ್ಟು ಆತಂಕ, ಗೊಂದಲ ಈ ಕ್ಷಣಕ್ಕೂ ಇದೆ. ದೆಹಲಿ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿರೋದ್ರಿಂದ ಈ ರೀತಿ ಇಬ್ಬರು ನಾಯಕರು ಭೇಟಿಯಾಗೋದು, ಬ್ರೇಕ್ಫಾಸ್ಟ್ ಮಾಡೋದು, ಆ ಮೂಲಕ ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಡ್ತಾ ಇರೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮತ್ತದೇ ಕುರ್ಚಿಯ ವಿಚಾರ ಚರ್ಚೆ ಆಗುತ್ತಾ ಅನ್ನೋದು ಕುತೂಹಲ. ಈ ಹಿಂದೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗ ಸ್ವತಃ ಹೈಕಮಾಂಡ್ ಎಂಟ್ರಿ ಹಾಕಿ ಸೂಚನೆ ಕೊಟ್ಟಿತ್ತು, ಇಬ್ರು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬೇಕು ಈ ಗೊಂದಲವನ್ನ ಅಂತ. ಹಾಗಾಗಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದ್ದು. ಬಟ್ ಇದಾದ ಬಳಿಕ ಈಗ ಒನ್ಸ್ ಅಗೇನ್ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ ಇವತ್ತು. ಬಟ್ ಇದರ ಅರ್ಥ ಏನು ಅಂತ ಅಂದ್ರೆ, ಮತ್ತಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನ ಆಗ್ತಾ ಇದ್ರು ಕೂಡ ಮೋಸ್ಟ್ಲಿ ಕುರ್ಚಿ ಫೈಟ್ಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ನಿರ್ಧಾರಕ್ಕೆ ಬರೋ ತನಕ ಕೂಡ ಗೊಂದಲಗಳಿಗೆ ತೆರೆ ಎಳೆಯುವುದು ತೀರಾ ಕಷ್ಟ ಅನ್ನುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೊರಗಿನವರ ಬಾಯಿ ಮುಚ್ಚಿಸಬಹುದು, ವಿಪಕ್ಷಗಳ ಬಾಯಿ ಮುಚ್ಚಿಸಬಹುದು, ನಿಮ್ಮ ಪಕ್ಷದ ಒಳಗಡೆ ಆಗ್ತಾ ಇರುವಂತಹ ಆಂತರಿಕ ಕಿತ್ತಾಟಗಳು ಅದು ಶಾಸಕರ ಗಮನಕ್ಕೆ ಇರುತ್ತೆ, ಸಚಿವರ ಗಮನಕ್ಕೆ ಇರುತ್ತೆ, ಸಾಮಾನ್ಯ ಕಾರ್ಯಕರ್ತರ ಗಮನಕ್ಕೆ ಇರುತ್ತೆ. ಅವರಲ್ಲಿರುವಂತಹ ಗೊಂದಲ
ಹೋಗಲಾಡಿಸೋದಕ್ಕೆ ಸಾಧ್ಯನಾ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ. ಇಬ್ಬರು ನಾಯಕರು ಒನ್ಸ್ ಅಗೇನ್ ಮೀಟ್ ಮಾಡೋದು ಮತ್ತೆ ಚರ್ಚೆಗಳಾದಾಗ ಈ ಅಧಿವೇಶನ ಮುಕ್ತಾಯ ಆಗ್ತಾ ಇದ್ದ ಹೊತ್ತಿಗೆ ಅಂದ್ರೆ ಜನವರಿ ಫೆಬ್ರವರಿ ಹೊತ್ತಿಗೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಸರ್ಜರಿ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಮೋಸ್ಟ್ಲಿ ಅಲ್ಲಿ ತನಕ ಗೊಂದಲಗಳಿಗೆ ಎಡೆ ಮಾಡಿ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಇಬ್ಬರು ನಾಯಕರು ಪದೇ ಪದೇ ಈ ರೀತಿ ಮೀಟ್ ಆಗಿ ಚರ್ಚೆಗಳನ್ನ ಮಾಡುವ ಮೂಲಕ ಒಗ್ಗಟ್ಟಾಕಿದ್ದೀವಿ ಅನ್ನುವಂತಹ ಸಂದೇಶವನ್ನ ಜಸ್ಟ್ ಹೈಕಮಾಂಡ್ಗೆ ಮಾತ್ರ ಅಲ್ಲ, ತಮ್ಮ ಪಕ್ಷದ ನಾಯಕರಿಗೂ ಕೂಡ ಕೊಡ್ತಿದ್ದಾರೆ ಅನ್ನೋದು ಕುತೂಹಲ. ಬ್ರೇಕ್ಫಾಸ್ಟ್ ಮೆನು ಅಲ್ಲೂ ಕೂಡ ಏನಿರಬಹುದು ಅನ್ನೋದನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಇಡ್ಲಿ ವಡೆ ಆಬ್ವಿಯಸ್ಲಿ ಬೆಳಗ್ಗೆ ತಿಂಡಿಗೆ ಅದೇ ಅರೇಂಜ್ ಆಗಿರುತ್ತೆ, ಉಪ್ಪಿಟ್ಟಿರುತ್ತೆ, ಕೇಸರಿ ಬಾತ್ ಇರುತ್ತೆ, ಪ್ರಮುಖವಾಗಿ ನಾಟಿ ಕೋಳಿ ಸಾರು ಸಿದ್ದರಾಮಯ್ಯನವ್ರಿಗೆ ಸಖತ್ ಫೇವ್ರೆಟ್. ಸೊ ಹಂಗಾಗಿ ಅವ್ರಿಗೆ ಏನ್ ಇಷ್ಟಾನೋ ಅದೇ ರೀತಿಯ ತಿಂಡಿ ವ್ಯವಸ್ಥೆಯನ್ನ ಸದಾಶಿವನಗರದಲ್ಲಿ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡ್ಕೊಳ್ತಿದ್ದಾರೆ ಅಂತ ನೋಡಿ. ರಾಗಿ ಮುದ್ದೆ ಜೊತೆಗೆ ಕಾಲ್ ಸೂಪು, ಇಡ್ಲಿ ವಡೆ, ಉಪ್ಪಿಟ್ಟು, ಕೇಸರಿ ಬಾತ್ ಇದೆಲ್ಲವೂ ಕೂಡ ಸಿದ್ಧ ಆಗ್ತಾ ಇದೆ. ಪೂರಿ, ನೀರು ದೋಸೆ, ವೆರೈಟಿ ಮೆನು ಅಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಇಬ್ಬರು ನಾಯಕರು ಕೂತ್ಕೊಂಡು ಆರಾಮಾಗಿ, ಅದು ಕೂಡ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಆಗಿರುವಂತಹ ಉಪಹಾರದ ವ್ಯವಸ್ಥೆನೇ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಆಗ್ತಾ ಇದೆ. ಹಾಗಾಗಿ ಜಾಸ್ತಿ ಹೊತ್ತು ಮೋಸ್ಟ್ಲಿ ಇಬ್ರು ಕೂತ್ಕೊಂಡು ಚರ್ಚೆ ಮಾಡಬಹುದು ಅಂತ ಅನ್ಸುತ್ತೆ, ವೆರೈಟಿ ಮೆನು ಇರೋದ್ರಿಂದ. ಕುರ್ಚಿ ಫೈಟ್ ಜೊತೆಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಇಬ್ಬರು ನಾಯಕರು ಚರ್ಚೆ ಮಾಡ್ತಾರೆ ಅಂತ ನೋಡಿ. ಈ ಹಿಂದಿನ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಇಬ್ಬರು ಮುಖಾಮುಖಿಯಾಗಿ ಚರ್ಚೆ ಮಾಡಿ ಆನಂತರ ಸುದ್ದಿಗೋಷ್ಠಿ ಮಾಡಿ ಇರುವಂತಹ ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇಲ್ಲ. ಹೈಕಮಾಂಡ್ ಹೇಳಿದ್ದಕ್ಕೆ ಇಬ್ಬರು ನಾಯಕರು ಬದ್ಧರಾಗಿರ್ತೀವಿ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಮುಂಬರುವ ಚುನಾವಣೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ, ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅನ್ನುವಂತಹ ವಿಚಾರಗಳನ್ನ ಏನೇ ಮಾಧ್ಯಮಗಳ ಮುಂದೆ ಹೇಳಿದ್ರು ಕೂಡ ಪಕ್ಷದಲ್ಲಿ ಈ ಕ್ಷಣಕ್ಕೂ ಕೂಡ ಎರಡೂ ನಾಯಕರಿಂದ ಆಪ್ತ ಬಣದಲ್ಲೇ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಇಲ್ಲ ನಮ್ಮ ನಾಯಕ ಸಿಎಂ ಕುರ್ಚಿಯಲ್ಲಿ ಮುಂದುವರಿಬೇಕು ಅಂತ, ಮತ್ತೊಬ್ರು ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಆಗಿ ನೋಡಬೇಕು ಅನ್ನುವಂಥ ಆಸೆ ನಮಗೆಲ್ಲ ಇದೆ ಅಂತ ಅವರ ಆಪ್ತ ಬಳಗದಲ್ಲಿ ಹೇಳ್ತಾ ಇರೋದ್ರಿಂದ ಈ ಗೊಂದಲ ಈ ಕ್ಷಣಕ್ಕೂ ಮುಂದುವರಿತಾ ಇದೆ.